ಮಾತಾಡ್ತಿರೋದಕ್ಕೆ ಈ ವಿಡಿಯೋ ಮಾಡಿದ್ದು. ನಮಸ್ತೆ ಗೆಳೆಯರೆ, ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ ನಡೀತು. ಸೊ ಅಷ್ಟರಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಸೊ ಈ ನನ್ನ ಮಗ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನ ಕೇಳಿಸ್ಕೊಂಬನ್ನಿ, ಆಮೇಲೆ ಮಾತಾಡೋಣ ಈ ವಿಡಿಯೋ ಬಗ್ಗೆ. इंडिया की एक मुसलमान पर जुल्म हुआ, कत्ल हुआ, मस्जिद तोड़ने गया, तो हम बांग्लादेश से हमारे बॉर्डर को तोड़कर इंडिया की हिंदू को कत्ल करने की तैयार हो जाओगा. ಈ ನನ್ನ ಮಗ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದೇನು ಅಂದರೆ, ನೀವೇನಾದರೂ ಒಂದು ವೇಳೆ ಇಂಡಿಯಾದಲ್ಲಿರುವಂತಹ ಮುಸ್ಲಿಮ್ಸ್ ಮೇಲೆ ದಾಳಿ ಮಾಡಿದರೆ, ಅಥವಾ ಯಾರನ್ನಾದರೂ ಹೊಡೆದ್ರೆ ಅಥವಾ ಕೊಂದರೆ, ಅಥವಾ ಇನ್ನೇನಾದರೂ ಮಸೀದಿ ಮೇಲೆ ದಾಳಿ ಮಾಡಿ ಅಥವಾ ಮಸೀದಿನ ಸುಟ್ಟಾಕಿದರೆ, ನಾವು ಬಾಂಗ್ಲಾದೇಶದಲ್ಲಿರುವಂತಹ ಬಾರ್ಡ್ರನ್ನ ಕಿತ್ಕೊಂಡು ಇಂಡಿಯಾದೊಳಗಡೆ ನುಗ್ಗಿ. ಸೊ ಈ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂದರೆ, ಇಂಡಿಯಾದಲ್ಲಿನೇ ಒಬ್ಬ ಹಿಂದೂ ಮತ್ತು ಮುಸ್ಲಿಮ್ಗೆ ಆಗದೇ ಇರೋ ರೀತಿ ಪ್ರಚೋದನೆನ ಮಾಡ್ತಾ ಇದ್ದಾನೆ. ಸೊ ಇಂಥ ನನ್ನ ಮಕ್ಕಳಿಂದನೇ ದೇಶ ಹಾಳಾಗ್ತಾ ಇರೋದು. ಮೊದಲು ಇಂಥ ಸುಳ ಮಕ್ಕಳನ್ನ ಓದಿಬೇಕು. ಸೊ ನನಗೆ ಬೈಬಾರ್ದು ಅಂತ ಇತ್ತು, ಆದರೆ ಇಂಥ ನನ್ನ ಮಕ್ಕಳಿಂದ ಇಂಡಿಯಾದಲ್ಲಿರುವಂಥ ಕೆಲವು ಮುಸ್ಲಿಮ್ಸ್ಗೂ ಏನೋ ಒಂಥರ ಭೇದ ಭಾವ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನನಗೂ ಎಷ್ಟೋ ಜನ ಮುಸ್ಲಿಮ್ಸ್ ಫ್ರೆಂಡ್ಸ್ ಇದ್ದಾರೆ, ಆದರೆ ತುಂಬ ಚೆನ್ನಾಗಿದ್ದೀವಿ, ಒಳ್ಳೆ ರೀತಿಲಿದ್ದೀವಿ. ಈ ನನ್ನ ಮಕ್ಕಳನ್ನ ನೋಡ್ತಾ ಇದ್ರೆ ಚೆನ್ನಾಗಿ ಊಟ ಮಾಡೋಕ್ಕೂ ಗತಿ ಇಲ್ಲ ಅಂತ ಅನಿಸುತ್ತೆ. ಸೊ ಈ ನನ್ನ ಮಕ್ಳಿಗೆ ಯಾಕೆ ಬೇಕು ಜಾತಿ ಭೇದ? ನಿನ್ನ ಕಾಪಾಡ್ಕೊಳ್ಳಲಿ. ಅಪ್ಪಿತಪ್ಪಿ ಯಾವನಾದರೂ ತಲೆ ಕೆಟ್ಟು ಕೆರ ಹಿಡ್ಕೊಂಡು ನಿಂತಂದರೆ ನಿಮ್ಮಲ್ಲಿ ಒಬ್ಬ ಕೂಡ ಬದುಕಲ್ಲ. ಸೊ ಇದೆಲ್ಲ ಬಿಟ್ಟು ಚೆನ್ನಾಗಿ ಬದುಕೋದನ್ನೇ ಕಲೀರಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಸೊ ಯಾವನೋ ಏನೋ ಹೇಳ್ದಂತ ಇಲ್ಲಿ ಏನೋ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದೇನು ಅಂದರೆ, ಒಬ್ಬ ವ್ಯಕ್ತಿನ ಕಳ್ಕೊಂಡು ತುಂಬ ಬೇಜಾರಾಗ್ತಾ ಇದೆ. ಸೊ ಅದು ಹಿಂದೂನೇ ಆಗಿರಲಿ, ಯಾರೂ ಆಗಿರಲಿ, ಒಬ್ಬ ಮನುಷ್ಯನ ತಾನೆ. ಒಬ್ಬ ಮನುಷ್ಯ ಈ ಥರ ಕೊಲ್ತಾನೆ ಅಂದರೆ ಅವರು ರಾಕ್ಷಸರೆಲ್ಲ ಈ ಥರ ಮಾತಾಡ್ತಾ ಇದ್ರೆ ನನಗೂ ತಾಳ್ಮೆನೇ ಕಳ್ಕೋ ರೀತಿ ಆಗ್ತಾ ಇದೆ. ಸೊ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಸೊ ಎಲ್ಲರಿಗೂ ಗೊತ್ತಾಗಲಿ ಅಂತ. ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾವುದೇ ಒಂದು ಧರ್ಮನ ಕೆಳಮಟ್ಟದಲ್ಲಿ ಹೇಳುವಂಥ ಉದ್ದೇಶ ಆಗಲಿ, ಅಥವಾ ಯಾವುದೇ ಒಂದು ಧರ್ಮನ ಕೀಳಾಗಿ ನೋಡೋದಾಗಲಿ ಅಲ್ಲ. ಇವ್ನು ಮಾತಾಡ್ತಿರೋದಕ್ಕೆ ಈ ವಿಡಿಯೋ ಮಾಡಿದ್ದು.